ಊಟ ಮಾಡುವಂಥ ಸಂದರ್ಭದಲ್ಲಿ ಕಸ ಗುಡಿಸೋಕ್ಕೂ ಯೋಚನೆ ಮಾಡ್ತಾರೆ, ಅಲ್ಲೇನೋ ಧೂಳು ಬಿದ್ದುಬಿಡುತ್ತೆ ಅಂತೇಳಿ. ಎಂಥ ಮನುಷ್ಯರು ಇರಬೇಕ್ರಿ ಇವರು. ಇಲಿ ಪಾಷಾಣವನ್ನು ಹೊಡಿತಾರಂತೆ ಊಟ ಮಾಡೋ ಸಂದರ್ಭದಲ್ಲಿ. ಇಲಿ ಪಾಯ್ಸನನ್ನು ಸ್ಪ್ರೇ ಮಾಡಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜ್ಞಾನಭಾರತೀಯ ಅಮ್ಮ ಆಶ್ರಮದ ಮುಂಭಾಗದ ಹಾಸ್ಟೆಲ್ನಲ್ಲಿ ಆಗಿರೋ ಘಟನೆ ಇದು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ. ಜಯನ್ ವರ್ಗೀಸ್, ದಿಲೀಶ್ ಜೊಮೋನ್ ಅಂತೆ ಇವರೆಂಬುವರಿಗೆ ಈಗ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಖಾಸಗಿ ನರ್ಸಿಂಗ್ ಕಾಲೇಜಿನಿಂದಲೇ ನಡೆಸಲಾಗ್ತಾ ಇದ್ದಂಥ ಹಾಸ್ಟೆಲ್ ಇದು. ಇಲ್ಲಿ ಇಲಿ ಪಾಯ್ಸನ್ ಅನ್ನ ಸ್ಪ್ರೇ ಮಾಡಿರ್ತಾನೆ ಮಂಜೇಗೌಡ, ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಕಾಮನ್ ಸೆನ್ಸ್ ಇಲ್ವಾ? ಅಷ್ಟು ಊಟ ಮಾಡುವಂಥ ಸಂದರ್ಭದಲ್ಲಿ ಸ್ಪ್ರೇ ಮಾಡ್ತಾರೆ ಯಾರಾದರೂ? ಸೊ ಜ್ಞಾನಭಾರತಿ ಪೊಲೀಸರಿಂದ ಈಗ ತನಿಖೆ ಮುಂದುವರಿತಾ ಇದೆ. ಖಾಸಗಿ ಕಾಲೇಜಿನ PG ಒಂದರಲ್ಲಿ ರ್ಯಾಟ್ ಸ್ಪ್ರೇ ಮಾಡಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು 20 ಜನಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಂಥ ಘಟನೆ ನಡೆದಿದೆ. ನಾನು ಜ್ಞಾನಭಾರತಿಯ ಬಳಿ ಇದ್ದೇನೆ. ಜ್ಞಾನಭಾರತಿ ಬಳಿ ಇರುವಂಥ ಈ PGಯಲ್ಲಿ ಅಂದರೆ ಈಗ ಏನು ಕಾಣಿಸ್ತಾ ಇದೆ, ಈ PGಯಲ್ಲಿ 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂಥದ್ದು. 8 ಗಂಟೆ ಸುಮಾರಿಗೆ ಊಟ ಮಾಡುವಂಥ ಸಂದರ್ಭದಲ್ಲಿ ಸ್ಪ್ರೇ ಮಾಡ್ತಾರೆ. ಅಂದರೆ ಜನರೇಟರ್ ರೂಮ್ ಏನಿದೆ, ಅಂದರೆ ಫಸ್ಟ್ ಅಂದರೆ ಮೊದಲನೇ ಮಹಡಿ ಏನಿದೆ, ಇಲ್ಲಿ ಸ್ಪ್ರೇ ಮಾಡುವಂಥದ್ದು. ಆ ಸ್ಪ್ರೇ ಮಾಡಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಊಟ ಮಾಡ್ತಿರ್ತಾರೆ. ಅದರಿಂದಾಗಿ ಅವರೆಲ್ಲರೂ ಕೂಡ ಅಸ್ವಸ್ಥಗೊಂಡಿರುವಂಥದ್ದು. ಅಂದರೆ ಊಟ ಮಾಡಿ ತಮ್ಮ ತಮ್ಮ ಕೊಠಡಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಇದ್ದಕ್ಕಿದ್ದಂತೆ ವಾಂತಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ವಾಂತಿಯಾದ ಕೂಡಲೇ ಏನು ಅಲ್ಲಿ ಸಿಬ್ಬಂದಿಗಳಿದ್ರು, ಆ ಸಿಬ್ಬಂದಿಗಳು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಒಬ್ಬೊಬ್ಬರೇ ಈ ರೀತಿಯಾಗಿ ಅಸ್ವಸ್ಥಗೊಳ್ತಾ ಇದ್ದಿದ್ದು ಕಂಡು ಎಲ್ಲರೂ ಕೂಡ ಗಾಬರಿಗೊಳ್ತಾರೆ. ಇಲ್ಲಿನ ಸ್ಥಳೀಯರು ಕೂಡ ಸಪೋರ್ಟ್ ಮಾಡಿ ಏನು ವಿದ್ಯಾರ್ಥಿಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂಥದ್ದು. ಇಲಿಗಳು ಅನ್ನುವಂಥ ಕಾರಣಕ್ಕೆ ರ್ಯಾಟ್ ಸ್ಪ್ರೇಯನ್ನು ಊಟ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಸ್ಪ್ರೇ ಮಾಡಿದ್ದರಿಂದ ಈ ಥರದೊಂದು ಅವಘಡ ಆಗಿರುವಂಥದ್ದು. ಸದ್ಯಕ್ಕೆ ಎಲ್ಲರೂ ಕೂಡ ಅಂದರೆ ಯಾರಿಗೂ ಅದು ದೊಡ್ಡ ಮಟ್ಟದ ಅಪಾಯ ಆಗಿಲ್ಲ, ಎಲ್ಲರೂ ಕೂಡ ಚೇತರಿಸ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ ಮೂಲಗಳು ಕೊಡ್ತಾ ಇರುವಂಥದ್ದು. ಒಂದಿಬ್ಬರು ಗಂಭೀರ ಪರಿಸ್ಥಿತಿಯಲ್ಲಿದ್ದರು, ಆದರೆ ಈಗ ಅವರು ಕೂಡ ಚೇತರಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ ಮೂಲಗಳು ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಖಾಸಗಿ ಕಾಲೇಜು ಹಾಗೆ ಇಲ್ಲಿ PG ಏನು ಸಿಬ್ಬಂದಿಗಳಿದ್ದರು ಅವರ ವಿರುದ್ಧವಾಗಿ ಪ್ರಕರಣ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಮುಂದಿನ ತನಿಖೆಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಅಂದರೆ ಯಾರು ತಪ್ಪಿತಸ್ಥರು, ಯಾರು ಈ ರೀತಿಯಾಗಿ ತಪ್ಪು ಮಾಡಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ತನಿಖೆಯನ್ನು ಪೊಲೀಸರು ಕೂಡ ಕೈಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.